ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ನನ್ನ ಆತ್ಮೀಯ ಸಹೃದಯ ಆಸ್ತಿಕ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ನಮಸ್ಕಾರಗಳು, ವಂದನೆಗಳು. ಸ್ನೇಹಿತರೆ, 2024 ಆಗಸ್ಟ್ ತಿಂಗಳಿನ ಕರ್ಕಾಟಕ ರಾಶಿಯ ಭವಿಷ್ಯ. ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ಲಗ್ನ ಪ್ರತಿಯೊಬ್ಬನಿಗೂ ಗೊತ್ತು. ವಿಡಿಯೋ ನೋಡೋರಿಗೆ ಕರ್ಕಾಟಕ ರಾಶಿ ಅಂದ ತಕ್ಷಣ ಅಷ್ಟಮ ಶನಿ ಕಾಟ ನಡೀತಾ ಇದೆ. ಕರ್ಕಾಟಕ ರಾಶಿಯವರು ಕಷ್ಟಪಡ್ತಾ ಇದ್ದಾರೆ. ಎಷ್ಟೊಂದು ಜನ ಹೇಳ್ಕೊಳ್ತಾ ಇದ್ದಾರೆ, ನಮಗೇನು ಕಷ್ಟ ಮುಗಿಯೋದೇ ಇಲ್ವಾ, ಯಾವಾಗಲೂ ನಮಗೇ ಕಷ್ಟವಾ, ಎಷ್ಟೊಂದು ಪೂಜೆ ಹೋಮ ಪುನಸ್ಕಾರ ಎಲ್ಲ ಮಾಡ್ತೀನಿ, ನನಗೆ ಪರಿಹಾರ ಆಗೋದೇ ಇಲ್ವಾ, ನಮಗೆ ಮಾತ್ರ ಯಾಕೆಷ್ಟು ಕಷ್ಟ, ಬೇರೆಯವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳ್ತೀರಿ ಅಲ್ವಾ. ಮೊದಲು ಯಾವುದೇ ಕಾಟ, ಶನಿ ಕಾಟ ಇರಲಿ ಅಥವಾ ಯಾವುದೇ ಗ್ರಹದೋಷಗಳಿರಲಿ, ತೊಂದರೆಗಳಿರಲಿ, ಮೊದಲು ಪರಿಹಾರ ಮಾಡಿಕೊಳ್ಳುವಂತಹ ಮಾರ್ಗ ಸರಿಯಾಗಿದ್ದರೆ ಯಾವ ರಾಶಿಯಿಂದಲೂ ಯಾವ ರಾಶಿಯವರೆಗೂ ಯಾವುದೇ ಗ್ರಹದಿಂದಲೂ ತೊಂದರೆ ಬರೋದಿಲ್ಲ, ಯಾವ ಕಾಟವೂ ಬರೋದಿಲ್ಲ. ನಾವು ಮೊದಲು ಪರಿಹಾರದ ದಾರಿ ತಪ್ತಾ ಇದ್ದೇವೆ. ಮೊದಲನೇದಾಗಿ ಎಲ್ಲ ಸಮಸ್ಯೆಗಳಿಗೂ ಯಜ್ಞ ಯಾಗ ಹೋಮ ಪರಿಹಾರ ಅಲ್ಲ, ನೆನಪಿಟ್ಕೊಳ್ಳಿ. ಎಲ್ಲರೂ ಯಜ್ಞ ಯಾಗವನ್ನು ಮಾಡಿಯೇ ಪರಿಹಾರ ಮಾಡಿಕೊಳ್ಬೇಕು ಅನ್ನೋಂಗಿದ್ರೆ ಜನಸಾಮಾನ್ಯರಿಗೆ ಸಮಸ್ಯೆ ಪರಿಹಾರ ಆಗೋದೇ ಇಲ್ಲ. ಜನಸಾಮಾನ್ಯರು ಚೆನ್ನಾಗಿರೋಕ್ಕಾಗೋದೇ ಇಲ್ಲ. ಇರಬೇಕಲ್ವಾ? ಚೆನ್ನಾಗಿರಬೇಕು ಅಂತಂದರೆ ಮೊದಲು ಈ ಯಜ್ಞ ಯಾಗಗಳ ಮೊರೆ ಹೋಗೋದನ್ನು ಬಿಡಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ 1 ಗಂಟೆ 1.5 ಗಂಟೆಯಲ್ಲಿ ಚಂಡಿಕಾ ಹೋಮವನ್ನೇ ಮುಗಿಸಿದರೆ ಪರಿಹಾರ ಆಗೋದಿಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಯುತ ಚಂಡಿ ಯಾಗವನ್ನು ತೀರ್ಥಕ್ಷೇತ್ರದಲ್ಲಿ ಮಾಡಿದ ತಕ್ಷಣ ಅವರಿಗೆ ಪರಿಹಾರ ಆಗಿಲ್ಲ, ಅಧಿಕಾರ ಸಿಗಲಿಲ್ಲ, ಸಿಗೋದು ಇಲ್ಲ. ನೆನಪಿಟ್ಟುಕೊಳ್ಳಿ, ನಮ್ಮವ್ರಿಗೆ ಏನು ಸಮಸ್ಯೆ ಆಗೋಗಿದೆ ಅಂದರೆ ದೊಡ್ಡದಾಗಿ ದೇಹ ಇರಬೇಕು, ಮೈ ತುಂಬ ಒಂದಷ್ಟು ಆಡಂಬರಿಕವಾಗಿರ್ತಕ್ಕಂಥ ಒಡವೆಗಳನ್ನು ಹಾಕ್ಕೊಂಡಿರಬೇಕು, ಇನ್ನೂ ವೇಷಭೂಷಣಗಳು, ಇದೆಲ್ಲ ಇದ್ದಾಗ ಅವರು ದೊಡ್ಡ ಜ್ಯೋತಿಷಿ ಅಥವಾ ದೊಡ್ಡ ಪರಿಹಾರ ಅವರಿಂದ ಸರಿ ಆಗತ್ತೆ. ನೋ, ನೆವರ್. ಮೊದಲು ಮಂತ್ರವೇ ಹೇಳುವಾಗೆ, ಶಾಸ್ತ್ರವೇ ಹೇಳುವಾಗೆ, ಮನನಾತ್ರಾಯತೆ ಇತಿ ಮಂತ್ರ. ನೀವು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕಂತೆ, ಮನನ ಮಾಡ್ತಾ ಇರಬೇಕಂತೆ, ಹೇಳಿಕೊಳ್ತಾ ಇರಬೇಕಂತೆ, ಅದು ಮಂತ್ರವಾಗತ್ತೆ. ನೀವು ಯಾವುದೇ ಹೆಸರನ್ನು, ಭಗವಂತ ನನಗೆ ಒಳ್ಳೆಯದನ್ನು ಮಾಡು, ಓಂ ನಮಃ ಶಿವಾಯ ನನಗೆ ಒಳ್ಳೇದು ಮಾಡು, ಅಥವಾ ಮಹಾಮೃತ್ಯುಂಜಯಾಯ ನಮಃ ನನಗೆ ಆರೋಗ್ಯ ಕೊಡು, ಇಷ್ಟೇ ಮಂತ್ರ, ಇದೇ ಮಂತ್ರ. ಮಂತ್ರ ಅಂದ ತಕ್ಷಣ ನೀವು ಹೇಳಿದ್ದು ಮಂತ್ರವಾಗ್ತಾ ಹೋಗುತ್ತೆ. ನೋಡಿ, ಒಂದು ಉದಾಹರಣೆ ಇದೆ. ಏನು? ಹಾಡ್ತಾ ಸ್ವರ ಬರುತ್ತೆ. ಸ್ವರ ಕಲ್ತು ಹಾಡ್ತೀನಿ ಅಂತಂದ್ರೆ ಮೊದಲು ಕಲಿಯೋಕ್ಕಾಗೋದಿಲ್ಲ. ಮೊದಲು ಹಾಡಬೇಕು, ಆವಾಗ ಸ್ವರ ಆಟೋಮೆಟಿಕಲಿ ಬರುತ್ತೆ. ಮೊದಲು ಗಾಡಿ ಓಡ್ಸೋಕ್ಕೆ ಪ್ರಯತ್ನ ಮಾಡಬೇಕು, ಆವಾಗ ನಾವು ಲೈಸೆನ್ಸು ಇದಕ್ಕೆಲ್ಲ ಪ್ರಯತ್ನ ಮಾಡ್ಬೋದು. ಮೊದಲು ಕಲಿಬೇಕು, ಬೀಳಬೇಕು, ಆಯಿತಾ? ಎದ್ದು ಬಿದ್ದು ಆದಮೇಲೆ ಲೈಸೆನ್ಸ್ ಬರುತ್ತೆ. ಸರಿಯಾಗಿ ಕಲ್ತ ಮೇಲೆ ಲೈಸೆನ್ಸ್ ಬರುತ್ತೆ. ನಾವೇನು ಮಾಡಿಬಿಡ್ತೇವೆ, ಮೊದಲು ಎಂಟ್ರಿ ಆದ ತಕ್ಷಣ ನಂಗೆ ಲೈಸೆನ್ಸ್ ಬೇಕು ಅಂತ ಕೂತ್ಕೊಳ್ತೇವೆ. ಇದು ಎಲ್ಲ ಕ್ಷೇತ್ರಗಳಲ್ಲಾಗತ್ತೆ. ಹಾಗಾಗಿ ಮೊದಲು ಇದನ್ನು ಹೋಗುವ ದಾರಿಯನ್ನು ಸರಿ ಮಾಡಿಕೊಳ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಎನಿವೆ, ಈಗ ನಾವು ಕರ್ಕಾಟಕ ರಾಶಿಯ ಮಾಸ ಭವಿಷ್ಯಕ್ಕೆ ಬರೋಣ. ಆಗಸ್ಟ್ 2024 ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ಲಗ್ನ. ರವಿ ದ್ವಿತೀಯದಲ್ಲಿದ್ದಾನೆ ಅಂದರೆ ಸಿಂಹರಾಶಿಯಲ್ಲಿದ್ದಾರೆ. ಬುಧ ದ್ವಿತೀಯದಿಂದ ಪ್ರಥಮಕ್ಕೆ ಬರ್ತಾರೆ, ಅಂದರೆ ಧನಸ್ಥಾನದಿಂದ ಜನ್ಮಸ್ಥ ಬುಧರಾಗ್ತಾರೆ. ಶುಕ್ರ 2ನೇ ಮನೆಯಿಂದ 3ನೇ ಮನೆಗೆ ಹೋಗ್ತಾರೆ. ಪ್ರಾರಂಭದ ಅರ್ಧದಲ್ಲಿ, ಮಾಸದ ಅರ್ಧದಲ್ಲಿ ದ್ವಿತೀಯದಲ್ಲಿ ಧನಸ್ಥಾನದಲ್ಲಿ ಇರ್ತಕ್ಕಂಥವ್ರು ನಂತರ ತೃತೀಯ ಸ್ಥಾನಕ್ಕೆ ಹೋಗ್ತಾರೆ. ಕೇತು 3ನೇ ಮನೆಯಲ್ಲಿ, ಶನಿ ಅಷ್ಟಮದಲ್ಲಿ. ಆಗಲೇ ಹೇಳಿದ್ದೆ ನಾನು, ಅಷ್ಟಮ ಶನಿ ಕಾಟ ಎನ್ನುವುದಾಗಿ. ರಾಹು ಭಾಗ್ಯದಲ್ಲಿ, ನೆನಪಿಟ್ಕೊಳ್ಬೇಕು, ಬಹಳ ವಿಶೇಷವಾದಂತಹ ಸ್ಥಾನ ಇದು. ಗುರು ಏಕಾದಶ ಶುಭ ಸ್ಥಾನದಲ್ಲಿ ಹಾಗೂ ಕುಜ 12ರಲ್ಲಿ. ಈ ಪ್ಲೇಸ್ಮೆಂಟನ್ನು ನೆನಪಿಟ್ಟುಕೊಂಡ್ರೆ ನೋಡಿ, ಎಲ್ಲ ಕರ್ಕಾಟಕ ರಾಶಿಯವರ ಗ್ರಹ ಸ್ಥಿತಿಯನ್ನು ಈಸಿಯಾಗಿ ಹೇಳ್ಬಿಡ್ಬೋದು. ಅಂದರೆ ಅದು ನಡೆಯುತ್ತೆ, 100-200% ನಡೆಯುತ್ತೆ. ಸರಿಯಾಗಿ ಅದನ್ನು ಅರ್ಥೈಸಿಕೊಳ್ಬೇಕು. ನನಗಿರೋ ಲಿಮಿಟೆಡ್ ಟೈಮಲ್ಲಿ ನಾನು 1 ಅವರ್ 2 ಅವರ್ ಹೇಳ್ತಾ ಹೋದರೆ, ಎಲ್ಲರಿಗೂ ಉದಾಹರಣೆ ಕೊಡ್ತಾ ಹೋದರೆ ನಿಮಗೆ ನೋಡುವ ಆಸಕ್ತಿಗಳಿರೋದಿಲ್ಲ. ಇರುವ 10 ನಿಮಿಷದ ಸಮಯದಲ್ಲೋ ಅದು 15 ನಿಮಿಷದ ಸಮಯದಲ್ಲೋ ನಾನು ಕೊಟ್ಟಷ್ಟು ಉದಾಹರಣೆ ನಿಮಗೆ ಟ್ಯಾಲಿ ಮಾಡ್ಕೊಳ್ಳೋದಿಲ್ಲ. ನೀವು ನನಗದು ನಡೆದಿಲ್ಲ, ಆ ಉದಾಹರಣೆ ನಡೆದಿಲ್ಲ ಅಂತ ಹೇಳ್ತೀರಿ. ಉದಾಹರಣೆಗಳು, ಉದ್ಯೋಗದ ಉದಾಹರಣೆಯನ್ನು ಉದ್ಯೋಗಕ್ಕೆ ಟ್ಯಾಲಿ ಮಾಡ್ಕೊಳ್ಳಿ, ಆರೋಗ್ಯದ ಉದಾಹರಣೆಗಳನ್ನ ಆರೋಗ್ಯಕ್ಕೆ ಟ್ಯಾಲಿ ಮಾಡ್ಕೊಳ್ಳಿ. ನಿಮ್ಮ ಕ್ಷೇತ್ರಕ್ಕೆ ನೀವು ಮಾಡುವಂತಹ ಕೆಲಸಕ್ಕೆ ನಾನು ನಿಗದಿತವಾಗಿ ಕೊಟ್ಟಂತಹ, ನಿಯಮಿತ ಸಮಯದಲ್ಲಿ ಕೊಟ್ಟಂತಕ್ಕಂತಹ ಉದಾಹರಣೆಯನ್ನು ಟ್ಯಾಲಿ ಮಾಡಿ ನೋಡ್ಕೊಳ್ಳಿ. ನೋಡಿ, ಈಗ ರವಿ ದ್ವಿತೀಯದಲ್ಲಿ ವರ್ಚಸ್ವಕಾರಕನಾಗಿರ್ತಕ್ಕಂತಹ, ಆರೋಗ್ಯವನ್ನು ಕೊಡತಕ್ಕಂತಹ ಸೂರ್ಯಗ್ರಹ ದ್ವಿತೀಯದಲ್ಲಿ ಧನಸ್ಥಾನದಲ್ಲಿ ಉತ್ತಮವಾದಂತಹ ಸ್ಥಾನ, ಮತ್ತು ಅವನಿಗೆ ಜನ್ಮಸ್ಥಾನವೂ ಕೂಡ ಹೌದು. ಹಾಗಾಗಿ ಅಂದರೆ ಜನ್ಮಸ್ಥಾನ ಅಂದರೆ ಸ್ವಂತ ರಾಶಿ, ಸಿಂಹರಾಶಿ.
ಅಲ್ಲಿರ್ತಕ್ಕಂಥದ್ರಿಂದ ಉತ್ತಮವಾದಂತಹ ಫಲವನ್ನು ಕಾಣ್ತೀರಿ. ನಿಮಗೆ ಆರೋಗ್ಯ ಅಭಿವೃದ್ಧಿ ಆಗತ್ತೆ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ವರ್ಚಸ್ಸು ಜಾಸ್ತಿ ಆಗುತ್ತೆ. ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನ, ನಿಮ್ಮ ಜೀವನ ಶೈಲಿ, ನಡವಳಿಕೆ, ಸಿಂಪಲ್ಲಾಗಿ ಹೇಳಬೇಕು ಅನ್ನೋದು ಬಟ್ಟೆ ಹಾಕ್ಕೊಂಡ್ರೂ ಕೂಡ ಅದು ಒಂದು ವರ್ಚಸ್ಸನ್ನು ಕೊಡ್ತಾ ಹೋಗುತ್ತೆ. ವ್ಯಕ್ತಿಯನ್ನು ನೋಡಿದ ತಕ್ಷಣ ಗೌರವಯುತವಾದಂತಹ ರೀತಿಯಲ್ಲಿ ಮಾತನಾಡಿಸ್ಬೇಕು ಅಂತ ಅನಿಸುತ್ತೆ. ಕಾರಣ ನಮ್ಮ ಆಚಾರ, ವಿಚಾರ, ವೇಷ, ಭೂಷಣ ಪ್ರತಿಯೊಂದು ಕೂಡ ಅದಕ್ಕೆ ಟ್ಯಾಲಿ ಆಗಬೇಕು. ಅಂದರೆ ನಾವೇನು ಹೇಳ್ತೀವೋ ಅದನ್ನು ನಡ್ಕೊಳ್ಳಬೇಕು. ಅದು ಇದರಲ್ಲಿ ಸೂಚನೆ ಆಗ್ತಾ ಇದೆ. ರವಿ ದ್ವಿತೀಯದಲ್ಲಿರ್ತಕ್ಕಂಥದ್ರಿಂದ, ಸ್ವಸ್ಥಾನದಲ್ಲಿರ್ತಕ್ಕಂಥದ್ರಿಂದಾಗಿ ನಿಮಗೆ ಉತ್ತಮವಾದಂತಹ ವರ್ಚಸ್ಸು ಜಾಸ್ತಿ ಆಗತ್ತೆ. ನೋಡಿ, ಮೂಲ ತ್ರಿಕೋಣದಲ್ಲಿ ಸೂರ್ಯನಿಗೆ ಸಿಂಹ ರಾಶಿ ಮೂಲ ತ್ರಿಕೋಣವಾಗತ್ತೆ. ಆದ್ದರಿಂದಾಗಿ ಇದು ಬಹಳ ಉತ್ತಮದಾಯಕವಾಗಿರ್ತಕ್ಕಂತಹ ವಿಚಾರ. ಇನ್ನು ಬುಧ ದ್ವಿತೀಯದಿಂದ ಜನ್ಮಸ್ಥಾನಕ್ಕೆ ಬರ್ತಾರೆ. ಧನಸ್ಥಾನದಿಂದ ಜನ್ಮಸ್ಥಾನಕ್ಕೆ ಬಂದಂತಹ ಬುಧ ನೋಡಿ, ಇಲ್ಲಿ ಬುಧನ ಸ್ಥಾನವನ್ನು ನೋಡ್ತಾ ಹೋಗುವಂತಹ ಸಂದರ್ಭದಲ್ಲಿ 2ನೇ ಮನೆಯಿಂದ ಜನ್ಮಸ್ಥಾನಕ್ಕೆ, ಅಂದರೆ 2ನೇ ಮನೆ ಗೋಚಾರದಲ್ಲಿ ಶುಭವಾಗಿದ್ದು ನಂತರ ಜನ್ಮಸ್ಥಾನಕ್ಕೆ ಬರ್ತಾರೆ. ಗೋಚಾರದಲ್ಲಿ ಶುಭ ದ್ವಿತೀಯ ಸ್ಥಾನವಿದ್ದಂತಹ ಸಂದರ್ಭದಲ್ಲಿ ನಿಮ್ಮ ವ್ಯಾವಹಾರಿಕ ಚಿಂತನೆ ಪ್ರೌಢಿಮೆಯಾಗತ್ತೆ, ವೃದ್ಧಿಯಾಗತ್ತೆ. ಉತ್ತಮವಾದಂತಹ ಯೋಚನೆಗಳನ್ನು ಮಾಡ್ತಾ ಹೋಗ್ತೀರಿ. ಮತ್ತು ಹೇಗೆ ನನ್ನ ಜೀವನವನ್ನು ಸರಿಪಡಿಸ್ಕೊಳ್ಬೇಕು, ಏನೋ ಸಮಸ್ಯೆ ಬಂದೇ ಬರುತ್ತೆ, ಎಲ್ರಿಗೂ ಇದೆ ಸಮಸ್ಯೆ. ಯಾರು ಸಮಸ್ಯೆ ಇಲ್ದಿದ್ದವನು ಭೂಮಿ ಮೇಲಿಲ್ಲ. ಬಟ್ ಆ ಸಮಸ್ಯೆಯನ್ನು ಸರಿ ಮಾಡಿಕೊಳ್ಳುವಂಥದ್ದು ಮಾಸದ ಅರ್ಧದಲ್ಲಿ ಇದ್ದರೆ, ಜನ್ಮಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ನೀವು ಅಂದ್ಕೊಂಡಂತಹ ವಿಚಾರಗಳು ಸಕ್ಸಸ್ ಆಗೋದಿಲ್ಲ. ಮೊದಲು ತುಂಬ ಕ್ಯಾಲ್ಕುಲೇಟಿವ್ ಆಗಿ ಜೀವನ ಮಾಡ್ತಾ ಇರ್ತೀರಿ. ಇಷ್ಟು ದುಡ್ಡಿದೆ, ಇಷ್ಟಲ್ಲಿ ಖರ್ಚು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ, ಇಷ್ಟರಲ್ಲೇ ಮುಗಿಸ್ಬೇಕು ನಾನು ಈ ತಿಂಗಳ ಅಂತ ಅಂದ್ಕೊಂಡಿರ್ತೀರಿ. ಆದರೆ ದ್ವಿತೀಯಾರ್ಧದಲ್ಲಿ ಸ್ಯಾಲ್ರಿ ಬಂದು 1ನೇ ತಾರೀಕಿಂದ 15ನೇ ತಾರೀಕುವರೆಗೆ ಸ್ಯಾಲ್ರಿ ಇರುತ್ತೆ, ಹೇಗೋ ನಡೆಸ್ಕೊಂಡು ಹೋಗ್ಬಿಡ್ತೀರಿ. ಬಟ್ ಆ 15ರಿಂದ 30 ಅನ್ನುವಂಥದ್ದು ಇದೆಯಲ್ಲ, ದ್ವಿತೀಯಾರ್ಧಕ್ಕೆ ಜನ್ಮಸ್ಥಾನಕ್ಕೆ ಬಂದಾಗ ಆಗ ಫ್ರಸ್ಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಣ ಇರೋದಿಲ್ಲ, ಬುದ್ಧಿ ಕಂಟ್ರೋಲ್ ಇರೋದಿಲ್ಲ. ಯಾರೋ ಏನೋ ಹೇಳ್ಬಿಡ್ತಾರೆ, ಅಪ್ಪ ಅಮ್ಮ ಏನೋ ಹೇಳ್ತಾರೆ, ಸಡನ್ನಾಗಿ ಕೋಪಗೊಂಡು ಒಳಗಾಗೋಗ್ಬಿಡ್ತೀರಿ. ಈಗ ದುಡ್ಡಿಲ್ಲ, ಆಮೇಲೆ ನೋಡೋಣ, ಹೀಗೆಲ್ಲ ಯೋಚನೆಗಳು ಮಾಡ್ತಾ ಹೋಗ್ತೀರಿ. ಇಲ್ಲಿ ವಿಷ್ಣು ಸ್ಮರಣೆ ಕರ್ಕಾಟಕ ರಾಶಿಯವರು ತುಂಬ ಅವಶ್ಯಕ. ಏನು ವಿಷ್ಣು ಸ್ಮರಣೆ? ವಿಷ್ಣು ಸಹಸ್ರನಾಮ ಹೇಳಿಕೊಳ್ಳಿ. ವಿಶ್ವಸ್ಮೈ ನಮಃ, ವಿಶ್ವಂ ವಿಷ್ಣುವ ಷಟ್ಕಾರೋ, ಭೂತಭವ್ಯಭವತ್ ಪ್ರಭು, ಭೂತಗ್ರದ್ಭೂತ ಪ್ರದ್ಭಾವೋ. ಹೀಗೆ ಇದನ್ನು ಹೇಳ್ಕೊಳ್ತಾ ಹೋಗಿ. ಇದರಿಂದ ತುಂಬ ಉತ್ತಮವಾದಂತಹ ಫಲವನ್ನು ಕಾಣ್ತೀರಿ. ದ್ವಿತೀಯ ಧನಸ್ಥಾನದಲ್ಲಿದ್ದು ಉತ್ತಮ ಫಲವನ್ನು ನೀಡಿ ಜನ್ಮಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ಫ್ರಸ್ಟ್ರೇಷನ್, ಕೋಪ ಜಾಸ್ತಿ ಆಗುತ್ತೆ. ಶುಕ್ರ ದ್ವಿತೀಯದಿಂದ ತೃತೀಯಕ್ಕೆ ನೋಡಿ, ಈ ಪ್ಲೇಸ್ಮೆಂಟ್ ಬಹಳ ನೆನಪಿಟ್ಕೋಬೇಕು. ಧನಸ್ಥಾನದಲ್ಲಿದ್ದಂತಹ ಶುಕ್ರ ತೃತೀಯ ಸ್ಥಾನಕ್ಕೆ ಹೋಗಿ ಅಲ್ಲಿ ಈ 2 ಮನೆ ಉತ್ತಮವಾದಂಥದ್ದೇ. ತೃತೀಯ ಗೋಚಾರದಲ್ಲಿ ಶುಭ, ದ್ವಿತೀಯದಲ್ಲಿರ್ತಕ್ಕಂಥವನು ಅಂದರೆ ಧನಸ್ಥಾನದಲ್ಲಿರ್ತಕ್ಕಂತಹ ಶುಕ್ರನಿಂದಾಗಿ ಫಿನಾನ್ಷಿಯಲ್ ಗ್ರೋತ್ ಕಾಣ್ತೀರಿ. ಮೊದಲ 15 ದಿನದಲ್ಲಿ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ದ್ವಿತೀಯಾರ್ಧದಲ್ಲಿ ಸಮಸ್ಯೆ ಬರ್ತಾ ಇದೆ ಅಂತಂದರೆ, ಹಣ ಸಾಕಾಗ್ತಾ ಇಲ್ಲ ಅಂತಂದರೆ ವಿಷ್ಣುವಿನ ಆರಾಧನೆ, ಲಕ್ಷ್ಮೀ ಸಹಿತನಾಗಿರ್ತಕ್ಕಂತಹ ವಿಷ್ಣುವಿನ ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಂತರದಲ್ಲಿ ಕೇತು 3ನೇ ಮನೆಯಲ್ಲಿರ್ತಕ್ಕಂಥವನು. ಕೇತುವಿಗೆ ಗೋಚಾರದಲ್ಲಿ 3ನೇ ಮನೆ ಶುಭ. ನೋಡಿ, ಇದು ಶ್ರಾವಣ ಮಾಸ, ಹಾಗಾಗಿ ಎಲ್ಲ ದೇವರ ಪೂಜೆಯನ್ನು ಮಾಡ್ತಕ್ಕಂತಹ ಸುಸಂದರ್ಭ ಇದು. ನಾಗರ ಪಂಚಮಿ, ವರಮಹಾಲಕ್ಷ್ಮಿ, ಮಂಗಳ ಗೌರಿ, ಇದು ಶ್ರಾವಣ ಸೋಮವಾರ, ಶ್ರಾವಣ ಶನಿವಾರ, ಕೃಷ್ಣ ಜನ್ಮಾಷ್ಟಮಿ, ರಕ್ಷಾಬಂಧನ, ಹೀಗೆ ಹಲವು ಹಬ್ಬಗಳು ಸೇರಿರ್ತಕ್ಕಂಥದ್ದು. ಇಲ್ಲಿ ಕೇತು 3ನೇ ಮನೆಯಲ್ಲಿರ್ತಕ್ಕಂಥದ್ದು. ಕೇತುಂ ಕುಲಸ್ಯ ಉನ್ನತಿಂ, ಮನೆಯ ಅಭಿವೃದ್ಧಿಗೋಸ್ಕರವಾಗಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಗೆ ಪರಿಹಾರ. ಮನೆ ಗ್ರೋತ್ ಆಗ್ತಿಲ್ವಾ, ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಮನೆಯಲ್ಲಿ ಹಲವು ಯಂತ್ರಗಳು ಬರುತ್ತೆ. ಮನೆಯಲ್ಲಿ ಧನಾಕರ್ಷಣ ಯಂತ್ರ, ಲಕ್ಷ್ಮೀ ಕುಬೇರ ಯಂತ್ರ, ಸೌಭಾಗ್ಯ ವೃದ್ಧಿ ಯಂತ್ರ. ಈ ಸೌಭಾಗ್ಯ ವೃದ್ಧಿ ಯಂತ್ರ ಅನ್ನುವಂಥದ್ದು ಒಂದು ವಿಶೇಷವಾದಂತಹ ಪಾತ್ರೆಯಲ್ಲಿ ಅದನ್ನು ಹಾಕಿ ಅದಕ್ಕೆ ರಚನೆ ಮಾಡುವಂತಹ ಕ್ರಮ ಕೂಡ ಇದೆ. ಅದಕ್ಕೆ ಮುಚ್ಚಳವನ್ನು ಸೇರಿಸಿ ಅದಕ್ಕೆ ಬಟ್ಟೆಯನ್ನು ಕಟ್ಟಿ, ಅದು ಬಿಳಿ ಬಟ್ಟೆ ಅಥವಾ ಕೆಂಪು ಬಟ್ಟೆಯನ್ನು ಕಟ್ಟಿ ಅದನ್ನು ಮನೆಯ ತಲೆಬಾಗಿಲು ಅಂತ ಹೇಳ್ತೇವೆ. ಅಂದರೆ ಹೊಸ್ತಿಲ ಮೇಲ್ಭಾಗದಲ್ಲಿ ಒಳಗಡೆಯಿಂದ, ಮನೆಯ ಒಳಗಡೆಯಿಂದ ಅದನ್ನು ಕಟ್ಟಬೇಕು. ಇದು ಈ ಸೌಭಾಗ್ಯ ವೃದ್ಧಿ ಯಂತ್ರ. ಮನೆ ಸೌಭಾಗ್ಯವಾಗಬೇಕು, ಇದರದ್ದು ಯಂತ್ರ ಇಟ್ಕೋಬೇಕು. ಇದೇನು ದೊಡ್ಡ ಕಷ್ಟದ ಕೆಲಸ ಅಲ್ಲ. ಇದನ್ನು ಮನುಷ್ಯ ಮನೆಯಲ್ಲಿ ಇಟ್ಟು ನಂಬಿಕೆ ಇಟ್ಕೋಬೇಕು. ಏನೇನೋ ಯೋಚನೆ ಮಾಡ್ತಾ ಹೋದರೆ ಅದಕ್ಕೂ ಒಳ್ಳೆಯ ಪರಿಹಾರ ಸಿಗೋದಿಲ್ಲ. ಒಳ್ಳೆಯದನ್ನು ಯೋಚನೆ ಮಾಡಿ ಆಗ ಉತ್ತಮ ಪರಿಹಾರ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕೇತು 3ನೇ ಮನೆಯಲ್ಲಿರ್ತಕ್ಕಂಥದ್ರಿಂದ ಸೌಭಾಗ್ಯ ವೃದ್ಧಿ ಯಂತ್ರವನ್ನು ಇಟ್ಕೊಳ್ಳಿ. ಮನೆಯ ಎಲ್ಲ ಸೌಭಾಗ್ಯಗಳು, ಅದು ದೀರ್ಘ ಸೌಮಂಗಲ್ಯತೆ ಇರ್ಬೋದು, ಆರ್ಥಿಕ ಅಭಿವೃದ್ಧಿ ಇರ್ಬೋದು, ಆರೋಗ್ಯ ಮತ್ತು ವ್ಯಾವಹಾರಿಕ ಯೋಚನೆ, ಪ್ರಮೋಷನು, ಇನ್ಕ್ರಿಮೆಂಟ್ ಇವೆಲ್ಲ ಪ್ರಾಪ್ತ ಆಗುತ್ತೆ. ಮತ್ತು ಮನೆಯಲ್ಲಿ ನೆಮ್ಮದಿ ಸಿಗತ್ತೆ. ಮುಖ್ಯವಾಗಿ ಶನಿ ಅಷ್ಟಮದಲ್ಲಿದ್ದಾನೆ. ಎಸ್, ಇದೆಲ್ಲದರ ಜೊತೆಗೆ ಯಾಕಾಗಲೇ ಹೇಳಿದೆ, ಏನೇನೋ ಯೋಚನೆ ಮಾಡಬೇಡಿ ಅಂತ ಯಾಕೆ ಹೇಳಿದೆ, ನೆಗೆಟಿವಿಟಿಯನ್ನು ಜಾಸ್ತಿ ಕೊಡ್ತಾ ಹೋಗ್ತಾರೆ ಅಷ್ಟಮ ಶನಿ ಕಾಟದಲ್ಲಿ.
ನೋಡಿ, ಒಂದು ನೆನಪಿಟ್ಕೊಳ್ಳಿ, ಇಲ್ಲಿ ಕರ್ಕಾಟಕ ರಾಶಿಗೆ ಅಧಿಪತಿ ಆಗಿರ್ತಕ್ಕಂಥವನು ಚಂದ್ರ. ಪುನರಸು, ಪುಷ್ಯ, ಆಶ್ಲೇಷ ನಕ್ಷತ್ರಗಳಿಗೆ ಕರ್ಕಾಟಕ ರಾಶಿ. ಇದೆಲ್ಲ ತಮಗೆ ತಿಳಿದಿದೆ. ಇಲ್ಲಿ ಯಾಕೆ ಆ ಚಂದ್ರನ ಮೇಲೆ ಅಷ್ಟೊಂದು ಪ್ರಭಾವ ಬೀರುತ್ತೆ ಅಂತಂದರೆ, ನೋಡಿ, ಚಂದ್ರ ಯಾರಿಗೂ ಶತ್ರು ಅಲ್ಲ. ಚಂದ್ರ ಬರೀ ಒಂದು 24-48 ಗಂಟೆಗಳದ್ದು 2 ದಿನದಲ್ಲಿ ಒಂದ್ಸಲ ತನ್ನ ರಾಶಿಯನ್ನು ಬದಲಾವಣೆ ಮಾಡಿಬಿಡ್ತಾನೆ. ಆದರೆ ಚಂದ್ರ ಮಾತ್ರ ಎಲ್ರಿಗೂ ಶತ್ರು. ಅದರ ಅರ್ಥ ಇಷ್ಟೇನೆ. ನೋಡಿ, ಈ ಒಂದು ಸೆಂಟೆನ್ಸ್ ನೆನ್ಪಿಟ್ಕೋಬೇಕು. ಮನುಷ್ಯನ ಮನಸ್ಸು ಎಷ್ಟು ಬೇಗ ಬೇರೆ ಬೇರೆ ವ್ಯಕ್ತಿಗಳ ರೀತಿಯಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಅಂದರೆ ನಮಗೆ ಒಳ್ಳೆಯವರಾದವರೆಲ್ಲ ನಮ್ಮನ್ನು ಒಳ್ಳೆಯವರು ಅಂತಲೇ ಹೇಳಬೇಕು ಅನ್ನುವಂಥದ್ದೇನಿಲ್ಲ. ಅಥವಾ ನಮ್ಮ ಎದುರುಗಡೆ ಚೆನ್ನಾಗಿ ಮಾತಾಡಿದವರೆಲ್ಲ ನಮ್ಮ ಒಳ್ಳೆಯದನ್ನೇ ಯೋಚನೆ ಮಾಡ್ತಿದ್ದಾರೆ ಅಂತಲ್ಲ. ಚಂದ್ರನಿಗೆ ಯಾರೂ ಶತ್ರುಗಳಿಲ್ಲದೆ ಇದ್ದರೂ ಕೂಡ ಚಂದ್ರನನ್ನು ಬೇರೆ ಗ್ರಹಗಳು ನೋಡುವಾಗ ಎಲ್ಲರೂ ಶತ್ರುತ್ವ ಭಾವದಲ್ಲಿ ನೋಡ್ತಾರೆ. ಹಾಗಾದ ಚಂದ್ರನಿಗೆ ವಿಶೇಷವಾದಂತಹ ಜಾತಕದಲ್ಲಿ, ಗ್ರಹಸ್ಥಿತಿಗಳಲ್ಲಿ, ಆರ್ಬಿಟಲ್ಲಿ ಸ್ಥಾನಮಾನ ಇದೆಯಾ? ಚಂದ್ರಮ ಮನಸ್ಸೋ ಜಾತಃ. ಮನಸ್ಸು ಹೇಗೆ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೋ, ಮನಸ್ಸು ಹೇಗೆ ವಿಚಲಿತವಾಗ್ತಾ ಇರುತ್ತೋ, ಅಷ್ಟೇ ಬೇಗ ಚಂದ್ರನ ಸ್ಥಾನವನ್ನು ಕೂಡ ಕಳ್ಕೊಂಡ್ಬಿಡುತ್ತೆ. ಅಂದರೆ ಚಂದ್ರ ತನ್ನ ರಾಶಿಯನ್ನು ಬಿಟ್ಟು ಹೊರಟೋಗ್ಬಿಡ್ತಾನೆ. ಆದರೂ ಕೂಡ ಮನುಷ್ಯನಿಗೆ ಏನು ಅಂತಂದರೆ, ಅಥವಾ ಬೇರೆ ಗ್ರಹಗಳಿಗೇನು ಅಂತಂದರೆ, ಚಂದ್ರ ಇಲ್ಲಿ ದೂಷಣೆ ಅಥವಾ ಚಂದ್ರ ಶತ್ರು. ಹಾಗಾಗಿ ಹೇಳ್ತಾ ಇದ್ದೇನೆ, ಅಷ್ಟಮದಲ್ಲಿರ್ತಕ್ಕಂತಹ ಶನಿ ಮಾನಸಿಕವಾಗಿ ನಿಮ್ಮನ್ನು ವಿಚಲಿತತೆಗೆ ಒಳಪಡಿಸ್ತಾರೆ. ಮನಸ್ಸು ಸ್ಥೀಮಿತವಾಗಿರೋದಿಲ್ಲ, ಪದೇ ಪದೇ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಯೋಚನೆ ಮಾಡುವಂತಹ ರೀತಿ, ಮತ್ತೊಬ್ಬರನ್ನ ನೋಡುವಂತಹ ರೀತಿ, ಗೌರವಿಸ್ತಕ್ಕಂತಹ ರೀತಿ. ಇವತ್ತು ತುಂಬ ಗೌರವ ಕೊಡ್ತೀರಿ, ನಾಳೆ ಬೈಕೊಂಡು ಅಡ್ಡಾಡ್ತೀರಿ. ಇವತ್ತೊಬ್ಬ ತುಂಬ ಒಳ್ಳೆಯ ವ್ಯಕ್ತಿ ಅಂತಂದವ್ರು ನಾಳೆ ನಿಮ್ಗೆ ಕೆಟ್ಟದ್ದಾಗ ಕಾಣಿಸ್ತಾರೆ. ಅಥವಾ ಇವತ್ತು ಕೆಟ್ಟದ್ದಿರೋರು ನಾಳೆ ತುಂಬ ಒಳ್ಳೆಯವರಾಗ್ತಾರೆ. ಇದೆಲ್ಲ ಸಾಧ್ಯತೆಗಳು ಅಷ್ಟಮ ಶನಿ ಕಾಟದಿಂದ ಉಂಟಾಗುವಂಥದ್ದು. ಹಾಗಾಗಿ ಪರಿಹಾರ ಮಾಡ್ಕೋಬೇಕು. ಏನು ಪರಿಹಾರ? ಹನುಮಾನ್ ಚಾಲೀಸ, ವಿಷ್ಣು ಸಹಸ್ರನಾಮ, ಶನಿ ಅಷ್ಟೋತ್ತರ, ಶಂ ಶನೈಶ್ಚರಾಯ ನಮಃ, ಶಾಂತಾಯ ನಮಃ, ಸರ್ವಾಭೀಷ್ಟಪ್ರದಾಯಿನೇ ನಮಃ, ಶರಣ್ಯಾಯ ನಮಃ. ಇದು ಶನೀಶ್ವರನ ಅಷ್ಟೋತ್ತರ ಪೂರ್ತಿ ಹೇಳ್ಕೋಬೇಕು. ನಿಮಗೆಲ್ಲ ಸಿಗತ್ತೆ, ಆ್ಯಪ್ಗಳಲ್ಲಿ ಸಿಗತ್ತೆ, ಗೂಗಲಲ್ಲಿ ಸಿಗತ್ತೆ, ಬುಕ್ಗಳಲ್ಲಿ ಸಿಗತ್ತೆ. ಓದ್ಕೊಳ್ಳಿ. 1-2 ಸಲ ತಪ್ಪಬಹುದು. ಆದರೆ ನೀವು ಈ ಮಾಸ ಎಲ್ಲ ಸರಿ ಮಾಡ್ಕೋಬೇಕು ಅಂದರೆ, ಅಥವಾ ಇನ್ನು ನಿಮಗೆ ಅಷ್ಟಮ ಶನಿ ಕಾಟ ಮುಗಿಬೇಕು ಅಂದರೆ ಅಪ್ ಟು ಫೆಬ್ರವರಿ 2025 ಪಠಣ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ. ಇದು ಶಾಶ್ವತ ಪರಿಹಾರ ಇವೆಲ್ಲವೇ. ನಂತರದಲ್ಲಿ ರಾಹು ಭಾಗ್ಯದಲ್ಲಿ ಉತ್ತಮವಾದಂಥ ಆರೋಗ್ಯವನ್ನು ಕಾಣ್ತೀರಿ. ಆರೋಗ್ಯ ಅಭಿವೃದ್ಧಿ ಕರ್ಕಾಟಕ ರಾಶಿಯವರಿಗಿದೆ. ಯಾಕೆಂತಂದರೆ ಇಲ್ಲಿ ರಾಹು ಇರ್ತಕ್ಕಂತಹ ಸ್ಥಾನ ಉತ್ತಮವಾದಂತಹ ಸ್ಥಾನ. ಅಂದರೆ ಮೀನರಾಶಿಯಲ್ಲಿದ್ದಾರೆ. ಕರ್ಕಾಟಕ ರಾಶಿಯಿಂದ ಮೀನರಾಶಿಗೆ 9ನೇ ಗುರು. ಆದ್ದರಿಂದಾಗಿ ಭಾಗ್ಯದಲ್ಲಿರ್ತಕ್ಕಂಥ ಗುರು ಉತ್ತಮವಾದಂತಹ ಸ್ವಸ್ಥಾನ ಕೂಡ ಹೌದು ಅವರಿಗೆ. ಹಾಗಾಗಿ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಗುರುವಿನ ಅನುಗ್ರಹ ಇದೆ. ಗುರು ಏಕಾದಶಿ ಶುಭ ಸ್ಥಾನದಲ್ಲಿದ್ದಾರೆ. ಗುರುವಿನ ಬಲ ಚೆನ್ನಾಗಿದೆ. ರಾಹು ಕೇತುಗಳಿಗೆ ಸ್ವಸ್ಥಾನ ಬಲ ಇಲ್ಲ, ಓನ್ ಪೋರ್ಟ್ಫೋಲಿಯೋ ಇಲ್ಲ ಅವರಿಗೆ. ಹಾಗಾಗಿ ಅವರಿಗೆ ಯಾರ ಮನೆಯಲ್ಲಿದ್ದಾರೋ, ಯಾವ ಗ್ರಹಗಳ ಬಲದಲ್ಲಿದ್ದಾರೋ ಆ ಫಲವನ್ನು ಕೊಡ್ತಕ್ಕಂಥವ್ರು ರಾಹು ಮತ್ತು ಕೇತು. ಹಾಗಾಗಿ ಗುರು ಏಕಾದಶಿ ಶುಭ ಸ್ಥಾನದಲ್ಲಿರೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇರಲಿ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಏನೇ ಸಮಸ್ಯೆಗಳಿದ್ರೂ ಕೂಡ ಈ ಆಗಸ್ಟ್ 2024 ನಿಮ್ಗೆ ಯಾವ ಅನಾರೋಗ್ಯವೂ ಬರೋದಿಲ್ಲ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಅದರ ಸದುಪಯೋಗ ಮಾಡ್ಕೊಳ್ಳಿ. ಕುಜ 12ರಲ್ಲಿ ನೋಡಿ, ಇದು ಬಹಳ ವಿಶೇಷವಾಗಿ ಯೋಚನೆಯನ್ನು ಮಾಡ್ತಕ್ಕಂತಹ ಸ್ಥಾನ. ಯಾಕೆ ಅಂತಂದರೆ ಕುಜ 12ನೇ ಮನೆ ಅಂತಂದರೆ ಇರುವುದು ಮಿಥುನ ರಾಶಿಯಲ್ಲಿ. ಮಿಥುನ ರಾಶಿಯ ಅಧಿಪತಿ ಆಗಿರ್ತಕ್ಕಂಥವನು ಬುಧ. ನೋಡಿ, ಇಲ್ಲಿ ಇದೆಲ್ಲ ಯಾಕೆ ನೋಡಬೇಕು ಅಂತಂದರೆ ಬುಧನ ಸ್ಥಾನವನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ. ಕುಜ 12ರಲ್ಲಿರೋದ್ರಿಂದ ಮಂಗಳ ಕಾರ್ಯಗಳಲ್ಲಿ ಆಸಕ್ತಿಗಳನ್ನು ಕಳೆದುಕೊಳ್ತಾ ಹೋಗ್ತೀರಿ. ಜೀವನದಲ್ಲಿ ಶ್ರದ್ಧೆ ಕಡಿಮೆ ಆಗ್ತಾ ಹೋಗುತ್ತೆ. ಇಚ್ಛಾಶಕ್ತಿ ಕೊರತೆ ಉಂಟಾಗ್ತಾ ಹೋಗುತ್ತೆ. ಬಿಡು, ಏನು ಮಾಡಿದ್ರು ನನಗೆ ಕಷ್ಟ ಮುಗಿಯೋದಿಲ್ಲ ಅಂತ ಅಂದ್ಕೊಳ್ತೀರಲ್ವಾ. ಪ್ರಾರಂಭದಲ್ಲಿ ಯಾಕೆ ಹೇಳಿದೆ ನಾನು ಇದನ್ನೆಲ್ಲ? ನಿಮ್ಗೆ ದೂಷಣೆ ಅಂತ ಅನಿಸ್ಬೋದು, ಇವರು ಮತ್ತೊಬ್ಬರನ್ನು ದೂಷಣೆ ಮಾಡ್ತಾರೆ ಅಂತ ಅನಿಸ್ಬೋದು. ಆದರೆ ನಮ್ಮ ಇಚ್ಛಾಶಕ್ತಿ ವೃದ್ಧಿ ಆಗಬೇಕು ಅಂತಂದರೆ ಹೋಗುವಂತಹ ಮಾರ್ಗ, ತೆಗೆದುಕೊಳ್ತಕ್ಕಂತಹ ಪರಿಹಾರ ಮಾರ್ಗ ಸರಿಯಾಗಿರಬೇಕು. ಆವಾಗ ಮಾತ್ರ ಒಳ್ಳೆಯದಾಗತ್ತೆ. ಯಾವ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಬಗ್ಗೆ ಕೆಟ್ಟದ್ದನ್ನು ಬಯಸ್ತಾನೋ ಆ ವ್ಯಕ್ತಿಗೆ ಏಳಿಗೆ ಆಗೋದಿಲ್ಲ. ಯಾವ ವ್ಯಕ್ತಿಯ ಮನೆಯಲ್ಲಿ ಹೆಣ್ಣುಮಕ್ಕಳು ಕಣ್ಣೀರು ಹಾಕ್ತಾರೋ, ಹೆಣ್ಮಕ್ಳು ನೊಂದುಕೊಳ್ತಾರೋ, ಹೆಣ್ಮಕ್ಳ ಮನಸ್ಸನ್ನು ನೋಯಿಸಿ ದೂಷಣೆ ಮಾಡ್ತಾರೋ ಅಂಥವ್ರ ಮನೆಯಲ್ಲಿ ವೃದ್ಧಿ ಆಗೋದಿಲ್ಲ. ಕುಜ, ಮಂಗಳ, ಭೂಮಿ. ಹಾಗಾಗಿ ಈ ಭೂಮಿ ಸಂಪತ್ತನ್ನು ಉಳಿಸ್ಕೊಳ್ಬೇಕು. ಮನೆಯಲ್ಲಿರ್ತಕ್ಕಂತಹ ಹೆಣ್ಣುಮಕ್ಕಳು ಅವ್ರನ್ನ ಗೌರವಿಸಬೇಕು. ಇದೆಲ್ಲ ಒಂದೇ ವಿಚಾರ ಇದೆಲ್ಲ. ಹಾಗಾಗಿ ಒಟ್ಟಾರೆ ಯೋಚನೆ ಮಾಡ್ತಾ ಹೋದರೆ ಕರ್ಕಾಟಕ ರಾಶಿಯವರಿಗೆ ಶನೈಶ್ವರನ ಆರಾಧನೆ, ವಿಷ್ಣು ಸಹಸ್ರನಾಮ ಪಠಣ ಮಾಡತಕ್ಕಂಥದ್ರಿಂದ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಆಗಸ್ಟ್ 2024 ತುಂಬ ಚೆನ್ನಾಗಿರುತ್ತೆ. ಇದರ ಹೊರತುಪಡಿಸಿ ಯಾರಾದ್ರಿಗೂ ಡೌಟ್ ಇದ್ದರೆ, ಅಥವಾ ನಾನು ಹೇಳಿದ್ದೆ ನಿಮ್ಮ ಜೀವನದಲ್ಲಿ ನಡೆದಿಲ್ಲ ಅಂತಂದರೆ 200% ನಡೆಯುತ್ತೆ. ಒಂದು ವೇಳೆ ನಡೆದಿಲ್ಲ ಅಂದರೆ ಅದಕ್ಕೆ ಕಾರಣ ಏನು ಅಂತಂದರೆ ನಿಮ್ಮ ಜನ್ಮ ಜಾತಕ ಕುಂಡಲಿ, ದಶಾಭುಕ್ತಿಗಳು, ಅಷ್ಟಕ ವರ್ಗ,
ಜನ್ಮ ಕುಂಡಲಿ, ಲಗ್ನ ಕುಂಡಲಿ, ನವಾಂಶ ಕುಂಡಲಿ ಇವೆಲ್ಲ ಬದಲಾವಣೆಯನ್ನು ಸೂಚನೆ ಮಾಡ್ತಾ ಹೋಗುತ್ತೆ. ಯಾಕೆ ಬದಲಾವಣೆ ಆಗುತ್ತೆ? ನೀವು ಕ್ಯಾಲ್ಕುಲೇಟ್ ಮಾಡಿ ಹೇಳಲ್ವಾ? ಹೇಳ್ತೀವಿ. ಮಾಂದಿ ಇರುತ್ತೆ, ಜನ್ಮಜಾತಕದಲ್ಲಿ ವಕ್ರಿ ಆಗಿರ್ತಾರೆ, ಅಂದರೆ ಹಿಮ್ಮುಖ ಚಲನೆಯಲ್ಲಿರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಜಾತಕ ತುಂಬ ಚೆನ್ನಾಗಿದ್ರು ಕೂಡ ರಿಯಲ್ ಲೈಫಿನಲ್ಲಿ ಅದು ನಡೆಯೋದಿಲ್ಲ. ಅದಕ್ಕೆ ಪರಿಹಾರ ನೀವು ಭೇಟಿ ಮಾಡಿ ತಿಳ್ಕೋಬೇಕು ಅಥವಾ ಫೋನ್ ಮುಖಾಂತರ ತಿಳ್ಕೋಬೇಕು. ಜಾತಕ ಪರಿಶೀಲನೆ ಅವಶ್ಯಕತೆ ಇದೆ ಈ ಎಲ್ಲ ಸಮಸ್ಯೆಗಳಿಗೆ. ಹಾಗಾದ್ರೆ ಯಂತ್ರ ತಂತ್ರ ಮಂತ್ರಗಳ ಪರಿಹಾರ ಇದ್ದಾವ? ಎಸ್, ಪರಿಹಾರ ಇದೆ. ಮನೆಯಲ್ಲಿ ಸೌಭಾಗ್ಯವೃದ್ಧಿ ಯಂತ್ರವನ್ನು ಇಡಿ, ಅಥವಾ ಉತ್ತಮವಾದಂತಹ ಶನಿದೋಷ ಪರಿಹಾರಕ್ಕೋಸ್ಕರವಾಗಿ ದಿಗ್ವಿಜಯ ಹನುಮಾನ್ ಯಂತ್ರವನ್ನು ಧಾರಣೆ ಮಾಡ್ಕೊಳ್ಳಿ. ಚಿಕ್ಕದಾಗಿ ಯಂತ್ರವನ್ನು ಕಟ್ಕೊಳ್ಳಿ. ಉದಾಹರಣೆಗೆ ನೀವು ಆಂಜನೇಯ ದೇವಸ್ಥಾನಕ್ಕೆ ಹೋದ್ರೆ ಒಂದು ಯಂತ್ರ ಕೊಡ್ತಾರೆ ನಿಮಗೆ, ಅದು ದಿಗ್ವಿಜಯ ಹನುಮಾನ್ ಯಂತ್ರ, ಅಂದರೆ ನಿಮ್ಮ ಕೆಲಸಗಳೆಲ್ಲ ಸಕ್ಸಸ್ ಆಗಲಿ ಅಂತ. ಅದೇ ರೀತಿಯಾಗಿ ಮನೆಯಲ್ಲಿ ಹನುಮತ್ ಪೂಜನ ಯಂತ್ರವನ್ನು ಇಟ್ಟು ಪೂಜಿಸ್ತಕ್ಕಂಥದ್ದು, ಇದೆಲ್ಲ ನಿಮ್ಗೆ ತುಂಬ ಅವಶ್ಯಕತೆ ಇದೆ. ಇದನ್ನು ಮಾಡ್ಕೊಳ್ಳಿ, ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾ ಕರ್ಕಾಟಕ ರಾಶಿಯ ಆಗಸ್ಟ್ 2024 ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ. ಶುಭಂ ಭೂಯಾತ್. ಲೋಕಾಹ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.